ಅದರ ಬಗ್ಗೆ ಹೇಳಬೇಕಾದ ಮಾತು ಹೇಳಿ, ಪುತ್ತಿಗೆ ಶ್ರೀಗಳವರು ಇವತ್ತು 55ನೇ ಹುಟ್ಟುಹಬ್ಬ ಅಂದಿದ್ದಾರೆ. ಒಂದು ಸಂಗತಿ ಏನು ಅಂದರೆ, ನನಗೆ ಒಂದು ಹೊಸ ಅನುಭವ ಆದದ್ದು ವಿದೇಶಕ್ಕೆ ಹೋದಾಗ. ವಿದೇಶದಲ್ಲಿ ನಾನು ಮೊದಲ ಬಾರಿ ಅಮೆರಿಕೆಗೆ ಹೋದಾಗ ಅಲ್ಲಿ ಇರ್ತಕ್ಕಂಥ ನಮ್ಮವರು ತಾವು ಮಾಧ್ವರು ಅಂತ ಹೇಳಿಕೊಳ್ತಿರ್ಲಿಲ್ಲ. ನನಗೆ ತುಂಬ ದುಃಖ ಆಗ್ತೈತಿ. ಹಾಗೆ ಇಲ್ಲ ನಾವು ಮಾಧ್ವರು ಅಂತ ಹೇಳಿಕೊಳ್ಳುವುದಿಲ್ಲ, ನಾವು ಮಾಧ್ವರು ಅಂತ ಹೇಳಿಕೊಂಡು ನಮಗೆ ಅವಮಾನ ಆಗುತ್ತೆ ಅಂತ. ಎಲ್ಲ ನಿಮಗೆ ಮಾಧ್ವ ಅಂದರೆ ಅವಮಾನ ಏನು? ಅದೆಲ್ಲ ಮಾಧ್ವರು ಅಂದರೆ ಡಿಸ್ಕ್ರಿಮಿನೇಷನ್, ಅವನು ದೊಡ್ಡವನು ಇವನು ಸಣ್ಣ, ತಾರತಮ್ಯ, ಪಕ್ಷಪಾತ, ಅದರಿಂದ ನಾವು ಮಾಧ್ವರು ಅಂತ ಹೇಳೋದಿಲ್ಲ ಅಂತ ಹೇಳ್ತಿದ್ರು. ನನಗೆ ಇದು ತಪ್ಪು ನೀವು ಹೇಳೋದು. ಮಧ್ವಾಚಾರ್ಯ ಸಿದ್ಧಾಂತ ತಿಳಿದು ಹೆಮ್ಮೆ ಪಡಬೇಕು, ನಾಚಿಕೊಳ್ಳುವಂಥ ವಿಷಯ ಏನು ಇಲ್ಲ ಅದರಲ್ಲಿ ಅಂತ ಹೇಳಿದರೆ ಅವರು ಎಲ್ಲ ಒಂಥರ ಕಳ್ಳರ ಹಾಗೆ ಮಾಡ್ತಿದ್ರು. ಎದುರಿನ ತಾವು ಮಾತು ಅಂತ ಹೇಳಿಕೊಳ್ತಿರ್ಲಿಲ್ಲ. ಅದು ಮೊದಲ ಬಾರಿ ಹೋದಾಗ ತುಂಬ ನೋವಾಗಿತ್ತು. ನಾನು ಅನೇಕ ಬಾರಿ ಹೇಳಿದೆ, ಆದರೂ ಅದು ಹೆಚ್ಚು ಬದಲಾವಣೆ ಆಗಿರಲಿಲ್ಲ. ಎರಡನೇ ಬಾರಿ ಹೋದಾಗ ನೋಡ್ತೇನೆ, ಅಲ್ಲಿ ಮಾಧ್ವ ಸಂಘಟನೆಗಳಾಗಿದೆ. ಎಲ್ಲರೂ ತಾವು ಮಾಧ್ವರು ಅಂತ ಭಾಳ ಹೆಮ್ಮೆಯಿಂದ ಹೇಳಿಕೊಂಡು ಓಡಾಡ್ತಾ ಇದ್ದಾರೆ. ಕಾರಣ ಏನು ಅಂದರೆ, ಅಲ್ಲಿ ಅವರಿಗೆ ಒಂದು ಕೇಂದ್ರ ಸಿಕ್ಕಿತ್ತು ಪುತ್ತಿಗೆ ಶ್ರೀಗಳವರಿಂದ, ಕೃಷ್ಣ ದೇವಾಲಯಗಳು. ಕೃಷ್ಣ ಅಲ್ಲಲ್ಲಿ ಎಲ್ಲಿ ಹೋದರೆ ಅಲ್ಲಲ್ಲಿ ಅದು ಎಂಥ ಕೃಷ್ಣ ದೇವಾಲಯ. ನಾನು ಇದು ಕಂಡ ಅನುಭವ ನಿಮಗೆ ಹೇಳ್ತಾ ಇದ್ದೇನೆ. ಅಲ್ಲಿ ಅತ್ಯಂತ ದೊಡ್ಡ ಚರ್ಚುಗಳನ್ನು, ಅದು ಕ್ರೈಸ್ತರ ಕೇಂದ್ರ, ಅಲ್ಲಿರುವ ದೊಡ್ಡ ದೊಡ್ಡ ಚರ್ಚುಗಳನ್ನು ಇವರು ಅದನ್ನು ಸಾಲ ಪಡೆದು ಅದರಲ್ಲಿ ಕೃಷ್ಣ ಮಂದಿರ ಮಾಡಿದರು. ಚರ್ಚ್ಗಳಲ್ಲಿ ಕೃಷ್ಣ ದೇವಾಲಯ. ನಾನು ಮೊನ್ನೆ ಹೇಳಿದೆ, ಕೃಷ್ಣ ಮಠದಲ್ಲಿ ಇಸ್ಕಾನ್ನವರ ಸಭೆಯಲ್ಲಿ ಹೇಳಿದೆ, ಪ್ರಭುಪಾದರ ನಂತರ ವಿಶ್ವಾದ್ಯಂತ ಕೃಷ್ಣ ಮಂದಿರವನ್ನು ಕಟ್ಟಿದ ಕೀರ್ತಿ ಪುತ್ತಿಗೆ ಶ್ರೀಗಳಲ್ಲಿ ಸಲ್ಲಬೇಕು. ಪ್ರಭುಪಾದರಿಗೆ ಆ ಕನಸಿತ್ತು, ಕೃಷ್ಣ ಸರ್ವೋತ್ತಮತ್ವವನ್ನು ವಿಶ್ವಾದ್ಯಂತ ಪ್ರಸಾರ ಮಾಡಬೇಕು ಅಂತ ಕನಸು ಕೊಂಡವರು. ಅವರು ತುಂಬ ದೇವಸ್ಥಾನ ಮಾಡಿ, ಆದರೆ ಈಗ ಪುತ್ತಿಗೆ ಶ್ರೀಗಳವರು ಮಾಡುವಂಥ ಕೆಲಸದಿಂದ ಇಡೀ ಅಮೆರಿಕದಲ್ಲಿ ಮಾಧ್ವರಿಗೆ ಒಂದು ತಲೆ ಎತ್ತಿ ತಿರುಗುವ ಒಂದು ಹೆಮ್ಮೆ ಬಂದಿದೆ. ಇದು ನಾನು ಪ್ರತ್ಯಕ್ಷ ನೋಡಿದ್ದು. ಅಲ್ಲಿ ಆ ದೇವಾಲಯಗಳು, ಅವರ ಸ್ಯಾನ್ ಹೂಸಲ್ಲಿ ಇರತಕ್ಕ ದೇವಸ್ಥಾನ, ಅಲ್ಲಿ ನಾನು ಪ್ರವಚನ ಮಾಡಿದ್ದೇನೆ. ಆಮೇಲೆ ಅದು ಸ್ವಲ್ಪ ಚಿಕ್ಕದು. ಅದರ ನಂತರ ನ್ಯೂಜೆರ್ಸಿಯಲ್ಲಿ ಭಾರಿ ದೊಡ್ಡ ಚರ್ಚ್ ಅದು. ಅದರ ಕಾಂಪೌಂಡ್ ಎಷ್ಟು ದೊಡ್ಡದಿದೆ ಅಂದರೆ 500 ಕಾರುಗಳನ್ನು ಪಾರ್ಕ್ ಮಾಡುವಷ್ಟು ಅದರ ಕಾಂಪೌಂಡ್ ಇದೆ. 500 ಕಾರ್ ಪಾರ್ಕ್ ಮಾಡಿ ನೀವು ಪ್ರವಚನ ಮಾಡಿ 1000 ಜನ ಕೂತು ಕೇಳುವ ಪ್ರವಚನ ಮಂದಿರ ಇದೆ. ದೊಡ್ಡ ದೇವಾಲಯ ಇದೆ. ಈ ಕಡೆಯಿಂದ ಅಡಿಗೆ ಶಾಲೆ, 1000 ಜನಕ್ಕೆ ಅಡಿಗೆ ಮಾಡುವಷ್ಟು ಅಡಿಗೆ ಶಾಲೆ ಇದೆ. ಅಷ್ಟೇ ಜನರಿಗೆ ಊಟ. ಅಂದರೆ ಒಂದು ಮಠದಲ್ಲಿ ಏನೇನು ವ್ಯವಸ್ಥೆ ಇರಬೇಕು ಅದೆಲ್ಲ ಇದ್ದದ್ದನ್ನು, ಅದು ಕ್ರೈಸ್ತರ ಕೇಂದ್ರದಲ್ಲಿದ್ದಂಥ ದೊಡ್ಡ ಚರ್ಚನ್ನು ತಗೊಂಡು ಅದನ್ನು ಕೃಷ್ಣ ಮಂದಿರ ಮಾಡಿದ್ದಾರೆ. ಈಗ ಬಹಳ ಅಭಿಮಾನದಿಂದ ಮಾಧುರು ಅಲ್ಲಿ ಹೋಗಿ ದಿನ ಭಜನೆ ಮಾಡ್ತಾರೆ, ಸ್ತೋತ್ರ ಮಾಡ್ತಾರೆ. ಅವರ ಮನೆಯಲ್ಲಿ ಆಗುವ ವಿಶೇಷ ಹೋಮ ಹವನಗಳನ್ನು ಇಲ್ಲೇ ಮಾಡಿಸ್ತಾರೆ. ಇದೆಲ್ಲ ಅವಕಾಶ ಸಿಕ್ಕಿದ್ದರಿಂದ ಈಗ ಮಾಧ್ವರಿಗೆ ತಾವು ಮಾಧ್ವರು ಅನ್ನೋದ್ರ ಬಗ್ಗೆ ಅಭಿಮಾನ ಹುಟ್ಟಿದೆ. ಇದು ಅಲ್ಲಿ ಮಾತ್ರ ಅಲ್ಲ, ಅನೇಕ ಕಡೆ ನೋಡಿದೆ ನಾನು. ಲಾಸ್ ಏಂಜಲೀಸ್ನಲ್ಲಿ, ಆಮೇಲೆ ನಾನು ಅಲ್ಲಿ ಇದ್ದಾಗಲೇ ಉದ್ಘಾಟನೆ ಆಯಿತು. ಲಾಸ್ ಏಂಜಲೀಸ್ನಲ್ಲಿ ಅದು ಬ್ರಹ್ಮಾಂಡ. ಅದು ಎಷ್ಟು ಕೋಟಿ ಸ್ವಾಮಿ? ಅದಕ್ಕೆ $10-15 ಕೋಟಿ ಏನೋ ಕೊಟ್ಟು. ಅಂದರೆ ಇಷ್ಟೆಲ್ಲ ಮಾಡಿ ಇಲ್ಲಿ ಜನ ಹೇಳಿದ ಮುತ್ತಿಗೆ ಸ್ವಾಮಿಗಳು ಅಮೆರಿಕಕ್ಕೆ ದುಡ್ಡು ಮಾಡ್ತಾರೆ ಅಂತ ದುಡ್ಡು ಕಳ್ಕೊಳ್ತಾ ಇದ್ದಾರೆ. ಅಲ್ಲಿ $15 ಕೋಟಿ ಒಂದು ದೊಡ್ಡ 3 ಮಹಡಿ ಇರ್ತಕ್ಕಂಥ 2 ಬಂಗಲೆಗಳಿರ್ತಕ್ಕ ಸುತ್ತ ಅದು ಪರಿಸರ ಎಲ್ಲ ಆ ಚರ್ಚಿನ ಅಧೀನ. ಭಾರಿ ದೊಡ್ಡ ಚರ್ಚು. ಅದಕ್ಕೆ ಎಷ್ಟೋ ಕೋಟಿ ಡಾಲರ್ ಕೊಟ್ಟು ತಗೊಂಡು ಇವರೇನು ಡಾಲರ್ ಕೊಡ್ಲಿಕ್ಕೆ ಇವತ್ತೆಲ್ಲಿದೆ $15 ಕೋಟಿ. ಅಲ್ಲಿ ಊರಿನವ್ರ ಹತ್ರ ಹೇಳಿದ್ರು, ನಿಮಗೆ ಒಂದು ದೇವಸ್ಥಾನ ಮಾಡಿ ಕೊಡ್ತೇನೆ, ಇದರ ದುಡ್ಡನ್ನು ನೀವು ಕಂತಿನಲ್ಲಿ ಕಟ್ಟಿಕೊಳ್ಳಿ ಅಂತ. ಸೊ ಅಲ್ಲಿಯ ಜನ ಸಂತೋಷವಾಗಿ ಒಪ್ಪಿಕೊಳ್ತಾರೆ. ಹೀಗಾಗಿ ಅಲ್ಲಿಯ ಖರ್ಚು ಏನು ಬೀಳ್ತದೆ ಅಥವಾ ಅಲ್ಲಿ ಅದನ್ನು ಕೊಂಡುಕೊಳ್ಳಿಕ್ಕೆ ಅದನ್ನು ಕಂತಿನಲ್ಲಿ ಅಲ್ಲಿಯ ಜನರೇ ಕೊಟ್ಟು ಅಲ್ಲಿ ದೇವಸ್ಥಾನ ಮಾಡಲಿಕ್ಕೆ ಊರಿನವರು ಕೋಆಪರೇಟ್ ಮಾಡ್ತಾ ಇದ್ದಾರೆ, ನಮ್ಮವರಲ್ಲಿ ಇದ್ದವರು. ಹೀಗೆ ಎಲ್ಲೆಲ್ಲಿ ಸಾಧ್ಯ ಇದೆ ಅಲ್ಲೆಲ್ಲ, ಇಂಗ್ಲೆಂಡ್ನಲ್ಲಿ, ಆಸ್ಟ್ರೇಲಿಯಾದಲ್ಲಿ ಅಲ್ಲಿ ಮಾಡಬೇಕು ಅಂತ ನಡೆದಿದೆ. ತುಂಬ ಖುಷಿ ಆಗುತ್ತೆ ಅಲ್ಲಿ ಹೋದವರಿಗೆ. ನನಗೆ ಖಂಡಿತ ಇವರು ಭಾರತಕ್ಕೆ ಬಂದರೆ ವಿದೇಶದಲ್ಲೆಲ್ಲ ಕೃಷ್ಣ ಪ್ರಜ್ಞೆಯನ್ನು ಪ್ರಸಾರ ಮಾಡಿದವ್ರದ್ದು ಸನ್ಮಾನ ಮಾಡಬೇಕು, ಅದು ಬಿಟ್ಟು ಬಹಿಷ್ಕಾರ ಮಾಡ್ತೇವೆ ಶುರು ಮಾಡ್ತಾರೆ. ಏನು ಮಾಡಬೇಕು ಈ ಮಂದಿಗೆ? ಅವರು ಕರೆದು ನಿಜವಾಗಿ ಇಲ್ಲಿ ನಮಗೆ ಆಗದ್ದನ್ನು ನೀವು ಮಾಡಿದಿರಿ, ವಿದೇಶಗಳಿಗೆ ಹೋಗಿ ಎಷ್ಟು ಕೃಷ್ಣ ಮಂದಿರಗಳು ರೀ, ಏನು ವಿದೇಶಿಯರು ಬರ್ತಾರೆ, ಬಂದಲ್ಲಿ ಭಜನೆ ಮಾಡೋ ಒಂದು ಕೂತ್ಕೊಂಡು ಸಂತೋಷ ಪಡ್ತಾರೆ. ಹೀಗೆ ಒಂದು ಕೃಷ್ಣ ಪ್ರಜ್ಞೆಯ ಜಾಗೃತಿ ಮಾಡುವಂಥ ಕೆಲಸ. ಅದಕ್ಕೆ ಹೇಳಿದೆ, ಈಗ 65 ವರ್ಷ ಇವರು ಹೀಗೆ ಕೃಷ್ಣ ಮಂದಿರ ಕಟ್ಟಿಕೊಂಡು ಇರಬೇಕು. ಯಾಕೆಂದರೆ ಅದು ಪರಮಾವಧಿ ಅಂತ ಹೇಳ್ತಾರೆ. 121 ವಾದರಾಜರು 120 ವರ್ಷ ಇದ್ದರು. ಆಮೇಲೆ ಭೀಮನಗಟ್ಟೆ ಮಠದ ಒಬ್ಬರು ಸ್ವಾಮಿಗಳು 120 ಇದ್ದರು.
ರಾಮಾನುಜಾಚಾರ್ಯ 120 ಇದ್ದರು, ಇವರು 120 ವರ್ಷ ಇದ್ದು. ಇದು ವಿದೇಶದಲ್ಲಿ ಕೃಷ್ಣ ಪ್ರಜ್ಞೆ ಜಾಗೃತಗೊಳಿಸುವ ಕೆಲಸ ನಿರಂತರ ಆಗ್ತಾ ಇರೋದು. ಬಹಳ ಬಹಳ ಜಾಗೃತಿ ಆಗಿದೆ. ಅದರಿಂದಾಗಿ ತಮಾಷೆ ಏನು ಗೊತ್ತಾ, ಅಲ್ಲಿ ಪ್ರತಿಯೊಬ್ಬ ಮನೆಗಳಲ್ಲಿ ಮಧ್ವ ಗ್ರಂಥಗಳ ಅಧ್ಯಯನ ನಡೀತಾ ಇದೆ. ಆಮೇಲೆ ನಾನು ಹೋದರೆ ನಮಗೆ ಉಪನಿಷತ್ ಅಲ್ಲಿ ಪ್ರತಿಯೊಬ್ಬರು ಪ್ರತಿ ವರ್ಷ ನಾನು ಹೋದಾಗ ಕನಿಷ್ಠ 200 ಜನ ನನ್ನ ಕೈಯಲ್ಲಿ ಮುದ್ರಾಧಾರಣೆ ಮಾಡಿಸ್ಕೊಳ್ತಾ ಇದ್ದಾರೆ. ಯಾಕೆಂದ್ರೆ ಸ್ವಾಮಿಗಳು ಸಿಗೋದು ಇವರೆಲ್ಲೋ ಬಂದು ಮುದ್ರಾಧಾರಣೆ ಮಾಡಿಸಿಕೊಂಡು ನಮಗೆ ಕೃಷ್ಣ ಮಂತ್ರ ಉಪದೇಶ ಕೊಡಿ ಅಂತ ನಾನು ಪ್ರತಿ ಕಡೆ ಹೋದಾಗೆಲ್ಲ ಕೃಷ್ಣ ಮಂತ್ರ ಉಪದೇಶ ಕೊಟ್ಟು ಪ್ರತಿಯೊಂದು ಊರಿನಲ್ಲಿ ಮುದ್ರಾಧಾರಣೆ ಮಾಡಿ ಬರ್ತಾ ಇದ್ದೇನೆ. ನನ್ನ ಲಾಭಕ್ಕೋಸ್ಕರ ಅಲ್ಲ, ಅಷ್ಟು ಮಧ್ವ ಪ್ರಜ್ಞೆ ಜಾಗೃತವಾಗ್ತಾ ಇದ್ದಾರೆ. ನಮಗೆ ಮಧ್ವ ದೀಕ್ಷೆ ಕೊಡಿ, ನಾವು ಮಧ್ವಾಚಾರ ಸಿದ್ಧಾಂತವನ್ನು ಅಷ್ಟೇ ಅಲ್ಲ, ಇನ್ನೊಂದು ನಿಮಗೆ ಹೇಳಬೇಕು ನಾನು ಆ ಕೆಲಸದ ಪರಿಣಾಮ. ಅಲ್ಲಿಯ ಸೈಂಟಿಸ್ಟ್ಗಳೆಲ್ಲ ಇದ್ದಾರಲ್ಲ, ಅವ್ರಿಗೆ ಯಾರಿಗೂ ಗೊತ್ತಿಲ್ಲ ಮಧ್ವಾಚಾರ ಸಿದ್ಧಾಂತವೇ ಗೊತ್ತಿಲ್ಲ. ಅಲ್ಲಿ ಎಲ್ಲ ಇಂಡಿಯನ್ ಫಿಲಾಸಫಿ ಎಂಡ್ಸ್ ವಿತ್ ಶಂಕರ ಅಷ್ಟೇ ಅದಕ್ಕೆ ಗೊತ್ತಿಲ್ಲ. ಶಂಕರಾಚಾರ್ಯರು ಅದ್ವೈತ ಅಷ್ಟು ಬಿಟ್ಟರೆ ಬೇರೆ ವಿಷಯವೇ ಗೊತ್ತಿಲ್ಲ. ರಾಮಾನುಜಾಚಾರ್ಯರು ಸರಿಯಾಗಿ ಗೊತ್ತಿಲ್ಲ, ಮಧ್ವಾಚಾರ್ಯರು ವಿಷಯವೇ ಗೊತ್ತಿಲ್ಲ ಅಲ್ಲಿ ಜನರಿಗೆ. ಅವರು ತಪ್ಪಲ್ಲ, ನಾವು ಅವ್ರಿಗೆ ಕೊಡಲಿಲ್ಲ. ನಿಮಗೆ ಕೊಟ್ಟರೆ ಮೈಲಿಗೆ ಆಗುತ್ತೆ ಅಂತ ಹೇಳಿದ್ರೆ ಕೂತ್ಕೊಂಡೆವು ಅಂತ. ಅವ್ರ ತಪ್ಪೇನಿಲ್ಲ ಅದರಲ್ಲಿ. ಅವ್ರಿಗೆ ಗೊತ್ತಿಲ್ಲ ಪಾಪ, ಮಧ್ವ ಸಿದ್ಧಾಂತ ಅಂತ ಒಂದು ಉಂಟು ಅಂತ ಗೊತ್ತಿಲ್ಲ. ಅಲ್ಲಿಯ ಸೈಂಟಿಸ್ಟ್ಗಳಿಗೆ ನಾನು ಹೋಗಿ ಮಧ್ವಾಚಾರ್ಯ ಫಿಲಾಸಫಿ ಎಷ್ಟು ಸೈಂಟಿಫಿಕ್ ಅಂತ ವಿವರಣೆ ಮಾಡಿದಾಗ ಅಲ್ಲಿಯ ಸೈಂಟಿಸ್ಟ್ಗಳೆಲ್ಲ ಖುಷಿಯಿಂದ ಕುಡಿತಾರೆ. ಮಧ್ವಾಚಾರ್ಯ ಹೀಗೆ ಹೇಳಿದ್ರು ನಮ್ಗೆ ಯಾರು ಹೇಳಲೇ ಇಲ್ಲ ಅಂತ.